वेलकम टू पुलिस पंचायत न्यूज। आप देख रहे हैं पुलिस पंचायत न्यूज। कलबुर्गी पुलिस का इनकलाबी इकदाम। रियासत में पहली बार ट्रैफिक पुलिस एहलकारों के लिए एयर कंडीशन हेलमेट तकसीम। कलबुर्गी में शदीद गर्मी की लहर और मौसम की सख्ती के पेश नज़र कलबुर्गी सिटी पुलिस की जानिब से एक इनकलाबी और फलाही कदम उठाया गया है। रियासत कर्नाटक में पहली बार ट्रैफिक ड्यूटी पर मामूर पुलिस एहलकारों को एयर कंडीशन हेलमेट फराहम किए जा रहे हैं ताकि वह अपनी ड्यूटी बेहतर अंदाज में अंजाम दे सके और गर्मी से महफूज रह सके। पुलिस कमिश्नरेट कलबुर्गी के मुताबिक इस इकदाम के तहत इब्तदाई मरहले में दर्ज झेल अशिया तकसीम की जा रही है। 10 एयर कंडीशन हेलमेट, 10 पोल्यूशन कंट्रोल मास्क, 140 रिफ्लेक्टिव जैकेट्स, 150 रात की ड्यूटी के लिए लाठी। ये कदम पुलिस एहलकारों की सेहत, हिफाजत और फलाह बहूदी के मकसद से उठाया गया है ताकि वो मुश्किल मौसम में भी अपनी खिदमत मुअस्सर तरीके से अंजाम दे सकें। पुलिस कमिश्नर कलबुर्गी ने कहा कि ये पहल दिगर इजला के लिए भी एक मिसाल बनेगी और उम्मीद जाहिर की कि आइंदा दिनों में मजीद इकदाम किए जाएंगे ताकि फोर्स के एहलकारों को बेहतर सहूलत मुयस्सर आए। ಈ ಬಿಸಿಲಿನ ಬವಣೆಯಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಅದೇ ರೀತಿ ನಮ್ಮ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಚಾರಿ ಸಿಬ್ಬಂದಿಯವರು ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ, ಅದರ ಜೊತೆಗೆ ಏರ್ ಪೊಲ್ಯೂಷನ್ನು ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಏನಂತಂದರೆ, ಈಗ ಪ್ರಾಥಮಿಕವಾಗಿ ಒಂದು 10 AC ಹೆಲ್ಮೆಟ್ಗಳನ್ನು, ಹವಾ ನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ನೀಡ್ತಾ ಇದ್ದೀವಿ. ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತೆ ಬಿಸಿಲಿನ ಸಂದರ್ಭದಲ್ಲಿ, ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ, ಕೆಲವೀಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ, ಕೆಲವು AC ಹೆಲ್ಮೆಟ್ಸ್ಗಳು ಬಂದಿದೆ. ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು, ಒಂದು 30 ಮಿನಿಟ್ಸ್ ಟು 1 ಅವರ್ ಆ ರೀತಿ ಇತ್ತು. ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ಪು ಇದೆ. ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು 8 ಅವರ್ಸ್ ನಾವು ಇದನ್ನು ಬಳಸ್ಬೋದು. ಒಂದು ಸಲ ಚಾರ್ಜ್ ಮಾಡಿದಾಗ, ಎಸ್ಪೆಷಲಿ 11 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ, ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ, ಏರ್ ಪೊಲ್ಯೂಷನ್, ಡಸ್ಟ್ ಪೊಲ್ಯೂಷನ್, ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ನಿಂದ ವಿಶೇಷ 3M ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು, ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ. ಟ್ರಾಫಿಕಲ್ಲಿರೋರಿಗೆ ಯಾರು ಸಿಗ್ನಲ್ಸ್ಗಳಲ್ಲಿರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀರು, ಮಜ್ಜಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸಿಬ್ಬಂದಿಯವರಿಗೆ ಅಲ್ಲಲ್ಲಿ ಕುಡಲಿಕ್ಕೆ ನೀರು, ಮಜ್ಜಿಗೆ, ಕೆಲವರಿಗೆ ಜ್ಯೂಸ್ ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ, ಈಗ ಲಾಸ್ಟ್ 1 ಮಂತ್ ಸಿಕ್ಕಾಪಟ್ಟೆ ಬಂದೋಬಸ್ತ್ ಇತ್ತು. ಎಲ್ಲರೂ ರಸ್ತೆ ಮೇಲೇ ಇದ್ದರು, ಎಂಟೈರ್ ಪೊಲೀಸ್ ಟೀಮ್ಸು. ಮತ್ತು ಸಂಚಾರಿ ಸಿಬ್ಬಂದಿಯವರು ಯಾರು ರಸ್ತೆ ಮೇಲೆ ಇರ್ತಾರೆ, ನಮ್ಮ ಗಸ್ತು ಸಿಬ್ಬಂದಿ ಯಾರು ಇರ್ತಾರೆ, ಅವರಿಗೆ ನೀರಿನ, ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಂ, ರಾಜ್ಯದಲ್ಲಿ ನೀವು ಚೆಕ್ ಮಾಡಿ, ಬಟ್ ಕಲಬುರಗಿ ನಗರದಲ್ಲಂತೂ ಫಸ್ಟ್ ಟೈಮ್. ವಿದ್ಯಾರ್ಥಿಯೊಬ್ಬರಿಗೆ ಏನು ಈ ಜಾನುವಾರು ವಿಚಾರಕ್ಕೋಸ್ಕರ ಏನು ಒಂದು ಘಟನೆ ಆಯಿತು, ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ದೂರನ್ನು ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಿಕೊಂಡು
ಅವರಿಬ್ಬರ ಮೇಲೆ ದೂರನ್ನು ನೀಡಿದರು. ಅವರಿಬ್ಬರನ್ನು ಆಲ್ರೆಡಿ ಕಾನೂನು ಪ್ರಕಾರ ವಿಚಾರಣೆಗೆ ಒಳಪಡಿಸಿ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ 2 ವರ್ಷನ್ಸ್ ಇದೆ. ಇವರೇನು ಏಜೆನ್ಸಿಗೆ ಸಿಬ್ಬಂದಿ ಏನಿದ್ರು ಅವ್ರು ಹೇಳೋ ವರ್ಷನ್ ಒಂದು ರೀತಿ ಇದೆ, ವಿದ್ಯಾರ್ಥಿಗಳ ವರ್ಷನ್ ಒಂದಿದೆ. ಬಟ್ ಆದರೂ ಏನದು ತೆಗೆದು ಎಂಟ್ರಿ ಮಾಡಿರುವಂಥದ್ದು ಫ್ಯಾಕ್ಟ್ ಏನಿದೆ ಅದು ನಿಜ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಈಗ ಏನು ದೂರು ಕೊಟ್ಟಿದ್ದಾರೆ ದೂರಿನ ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ. ಅವ್ರೇನಾದರೂ ಅವರಿಗೆ ಆ ರೀತಿ ನಿರ್ದೇಶನ ಕೊಟ್ಟಿದ್ರಾ, ಅದ್ರ ಬಗ್ಗೆ ಏನಾದರೂ ಲೋಪ ಆಗಿದೆಯಾ, ಅದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಮಿಟ್ಸಲ್ಲಿ ಈ ಆಟೋ ಡ್ರೈವರ್ಟ್ ಮಾಡಬೇಕಾದ್ರೆ ಕರ್ತವ್ಯದಲ್ಲಿರುವ ಸಿಬ್ಬಂದಿಯ ಜೊತೆಗೆ ಒಬ್ಬ ಯುವಕ ವಾಗ್ವಾದ ಕೇಳ್ತಾನೆ ಮತ್ತು ಆ ಸಂದರ್ಭದಲ್ಲಿ ಅವನು ಚಾಕು ತೆಗಿಬೇಕಾದ್ರೆ ಸಿಬ್ಬಂದಿ ಗಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಟೆಂಪ್ಟ್ ಟು ಮರ್ಡರ್ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ದೂರನ್ನು ದಾಖಲು ಮಾಡಿಕೊಂಡು ಅವನಿಗೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರೇಮ್ ಕುಮಾರ್ ಅಲ್ಲಿ ಅಶೋಕ್ ನಗರಲ್ಲಿ ಮಿಟ್ಸ್. ಅದು ಹಣ್ಣು ಅದು ಕಟ್ ಮಾಡೋಂಥ ಚಾಕು ಇದೆ ಮತ್ತು ಇವನ ಮೇಲೆ ಆಲ್ರೆಡಿ ಒಂದು ಸಲ ಪ್ರಕರಣ ಆಗಿತ್ತು. ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ. ಈಗೇನು ನಾವು ಬಂಧಿಸಿದ್ದೀವಿ ಅವನು ಮತ್ತೆ ಹೊರಗಡೆ ಬಂದ ನಂತರ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯವರಿಂದ ಪರಿಶೀಲನೆ ಮಾಡಿ ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವನಿಗೆ ಮೆಂಟಲ್ ಹೆಲ್ತ್ ಆ್ಯಕ್ಟನ್ನು ಕೂಡ ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಘಟನೆ ಆದ ನಂತರ ಮತ್ತೆ ಹೋಗಿ ತೊಗೊಂಡು ಬಂದಿದ್ದಾರೆ, ಮನೆಗೆ ಹೋಗಿ ತೊಗೊಂಡು ಬಂದಿದ್ದಾರೆ.